ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ಸಖತ್ ಟೇಸ್ಟಿಯಾಗಿರುವಂಥ ಪುದೀನ ರೈಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ. ತುಂಬ ಈಸಿ ವಿಧಾನದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈಗಂತೂ ಸೊಪ್ಪಿನ ರೇಟ್ಗಳು ತುಂಬ ಕಡಿಮೆ ಆಗಿಬಿಟ್ಟಿದೆ. ರೇಟು 20 ರೂಪಾಯಿಗೆ 50 ರೂಪಾಯಿ ಕೆ ಜಿ ಗಟ್ಟಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಕೊಡ್ತಾ ಇದ್ದಾರೆ. ನಾನು ಈ ಸತಿ ಮಾರ್ಕೆಟ್ಗೆ ಹೋದಾಗ ಪುದೀನ ಸೊಪ್ಪು ಬಾಂಟಿ ಬಂದುಬಿಟ್ಟು ತಗೊಳ್ಳಿ ಅಂತೇಳಿ ಇಷ್ಟು ಸೊಪ್ಪನ್ನು 20 ರೂಪಾಯಿಗೆ ಕೊಟ್ಟರು ನನಗೆ. ಅದಕ್ಕೆ ನಾನು ಇಷ್ಟೊಂದು ಸೊಪ್ಪು ಏನು ಮಾಡೋಣ ಅಂತಂದ್ಬಿಟ್ಟು ಪುದೀನ ರೈಸ್ ಆದರೂ ಮಾಡ್ಕೊಳ್ಳೋಣ ಅಂತಂದಿಲ್ಲಿ ಪುದೀನ ರೈಸ್ಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ಲ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಎಲ್ಲ ಸಬ್ಸಿಗೆ ಸೊಪ್ಪು ಎಲ್ಲನೂ 20 ರೂಪಾಯಿ ಕಟ್ಟಷ್ಟೇ ಅಲ್ಲಿ. ನಾನು ಅರ್ಧ ಪುದೀನ ರೈಸ್ ಮಾಡ್ಕೊಂಡು ಇನ್ನು ಅರ್ಧನ ಫುಲ್ಲು ಒಣಗಿಸಿ ಎತ್ತಿಟ್ಕೊಂಡೆ. ಯಾವಾಗಾದ್ರೂ ನಾವು ಬಳಸ್ಕೊಬೋದು, ಡ್ರೈ ಮಾಡ್ಕೊಂಬಿಟ್ರೆ ಅಂತಂದು ಅದನ್ನು ಸಹ ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನೀವು ಒಂದು 4-5 ಜನ ಇದ್ದೀರ ಅಂದರೆ ಒಂದು ಮುಷ್ಟಿ ಆದರೆ ಸಾಕಾಗುತ್ತೆ. ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಒಂದು 2 ಮುಷ್ಟಿಯಷ್ಟು ನಾನು ಇಲ್ಲಿ ಪುದೀನಾನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಏನು ನಾವು ತೊಳೆದ್ಬಿಟ್ಟು ಜಸ್ಟ್ ಮಿಕ್ಸಿಗೆ ಹಾಕ್ಕೊಳ್ಳೋದು ಅಷ್ಟೇ. ಫೈನಾಗಿ ಪೇಸ್ಟ್ ಆಗಬೇಕು, ಅದು ನಮಗೆ ನೀಟಾಗಿ ಪೇಸ್ಟ್ ಆಗಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು. ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು 1-2 ಲವಂಗ ಪೀಸು, 1 ಇಂಚು 2 ಇಂಚಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟೇ ಹಾಕ್ಕೊಳ್ತಾ ಇದ್ದೀನಿ. ಒಂದು ಏಲಕ್ಕಿ ಮತ್ತು ಸ್ವಲ್ಪ ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಫ್ಲೇವರ್ ಬರುತ್ತೆ ಒಂಥರ, ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಬಿರಿಯಾನಿ ಎಲೆ ಕಟ್ ಮಾಡಿರೋಂತಹ ಹಸಿಮೆಣ್ಸಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಿಲ್ಲಿ. ಹಸಿಮೆಣ್ಸಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರುವಾಗಿಲ್ಲಿ ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಇಲ್ಲಿ ಹೇಗಿದ್ದರೂ ಈ ಸೀಸನಿಗೆ ಸಿಗ್ತಾ ಇದೆ ಅಲ್ವಾ ಅಂತಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ ಥರ ಹಾಕ್ಕೊಳ್ಳೋ ಹಾಗಿದ್ರೆ ಫಸ್ಟ್ಗೆ ಎಣ್ಣೆಲೆ ಹಾಕ್ಕೊಂಬಿಡಿ, ಯಾಕಂದರೆ ಬೇಯೋದು ಲೇಟ್ ಆಗುತ್ತೆ ಅಲ್ವಾ ಅದಕ್ಕೆ. ಈಗ ಸಣ್ಣದಾಗಿ ಚಾಪ್ ಮಾಡಿರೋ ಅಂಥ ಒಂದು 4-5 ದೊಡ್ಡ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಉದ್ದುದ್ದಾಗಾದರೂ ಕಟ್ ಮಾಡ್ಕೊಬೋದು. ನಾನು ಟೈಮ್ ಇರಲಿಲ್ಲ ಅಂತ ಚಾಪ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇಲ್ಲಿ. ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರುವಾಗ ಸ್ವಲ್ಪ ಅಂದರೆ 1-2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದೇ ಕ್ವಾಂಟಿಟಿ ಅಂದೇ ಏನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಆ ಕ್ವಾಂಟಿಟಿಲಿ ಮಾಡ್ಕೋಬೋದು. ನಾನು ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಈರುಳ್ಳಿ ಬಟಾಣಿ ಎಲ್ಲ ಬೇಯೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಾಗಲೇ ಎಣ್ಣೆ ಬಿಟ್ಕೊಂಡು ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ಪುದೀನ ಪೇಸ್ಟ್ ರುಬ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಸಹ ಆ್ಯಡ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೋಬೋದು ನಾವಿಲ್ಲಿ. ಈಗ ಇದು ಮೇಯ್ನ್, ನಾವು ಅಂದರೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೈಡಲ್ಲೆಲ್ಲ ಎಣ್ಣೆ ಈ ಥರ ಬಿಡಬೇಕು, ಆ ಥರ ಫ್ರೈ ಮಾಡಿಕೊಂಡು ಸ್ವಲ್ಪನೇ ಅದು ಜಾರ್ ಇತ್ತಲ್ಲ ಅದನ್ನು ಸ್ವಲ್ಪ ತೊಳ್ಕೊಂಡು ಹಾಕ್ಕೊತಿದ್ದೀನಿ. ಇದಕ್ಕೆ ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಗರಂ ಮಸಾಲ ಇತ್ತು ಅಂದ್ರೂ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಟೇಸ್ಟ್ ಜಾಸ್ತಿ ಬರಬೇಕು, ಫ್ಲೇವರ್ ಇರಬೇಕು ಅಂತಂದರೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡು ಮತ್ತು ಗರಂ ಮಸಾಲನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಲ್ಲ ಗೊಜ್ಜು ರೀತಿ ಆಗಿದೆಯಲ್ಲ, ಈ ಟೈಮಲ್ಲಿ ಬೇಕಾದ್ರೆ ನೀವು ಗೊಜ್ಜು ಎತ್ತಿಟ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ರೈಸ್ ಕಲಿಸ್ಕೊಬೋದು. ನಾನು ಇಲ್ಲಿ ಎಲ್ಲ ರೈಸನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ, ಗೊಜ್ಜೇನು ಎತ್ತಿಡ್ತಾ ಇಲ್ಲ ಇಲ್ಲಿ. ಈಗ ತಣ್ಣಗೆ ಮಾಡಿರೋ ಅಂಥ ಉದುದ್ರಾಗಿರುವಂಥ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಿಂಬೆಹಣ್ಣು ಹಾಕ್ಕೋಬೇಕು. 1-2 ನಿಂಬೆಹಣ್ಣು ಈ ರೀತಿ ಹಿಂಡಿ ಬೀಜ ಸಮೇತ ಇಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಎಲ್ಲ ಹಿಂಡಿ ಇಟ್ಕೊಂಡಿದ್ದೇನೆ ಆಲ್ರೆಡಿ. ಈಗ ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5-10 ನಿಮಿಷನಾದರೂ ಆ ಫ್ಲೇವರ್ ರೈಸ್ಗೆಲ್ಲ ಹಿಡಿಬೇಕು. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾಂದರೆ ತಳ ಅಂಟೋ ಚಾನ್ಸಸ್ ಇರುತ್ತೆ ರೈಸ್ ಹಾಕಿರ್ತೀವಲ್ಲ ಅದರಿಂದ. ಈ ರೀತಿ ರೈಸ್ ಎಲ್ಲ ಪುದೀನಾಗಿ ಇಟ್ಕೋಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಮತ್ತೆ ಟ್ರೈ ಮಾಡ್ತೀರಾ ಇದೇ ಪ್ರೊಸೀಜರಲ್ಲೇ. ಅಂದರೆ ಇದು ಪಾಲಕ್ ರೈಸ್ ಮಾಡ್ತೀವಲ್ಲ ಅದೇ ರೀತಿ ನಾನಿಲ್ಲಿ ಪಾಲಕ್ ಪೇಸ್ಟ್ ಬದಲು ಪುದೀನ ಪೇಸ್ಟ್ ಹಾಕಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.